ಇವತ್ತು ಸುಮಾರು ಹೇಳಿದಾಗ 500 ವರ್ಷಗಳ ಒಂದು ಏನು ಅಯೋಧ್ಯೆಯಲ್ಲಿ ರಾಮನ ಜನ್ಮವಾಯಿತು. ಆ ಜನ್ಮ ಸ್ಥಳದಲ್ಲಿ ಮಂದಿರ ಕಟ್ಟಿ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಮ್ಮ ಈಗಿನ ಯುವ ಜನಾಂಗಕ್ಕಿರ್ಬೋದು, ಜನತೆಗಿರ್ಬೋದು, ಅವರ ಒಂದು ಆದರ್ಶ, ಅವರ ಒಂದು ವಿಚಾರಧಾರೆಗಳು ಯಾವ ರೀತಿ ಅವರ ಒಂದು ನಡತೆಯಲ್ಲಿ, ಅವರ ವಿಚಾರದಲ್ಲಿ ಸಮಾಜಕ್ಕೆ ನಮಗೆ ಸಂದೇಶ ಕೊಟ್ಟರು, ಅದನ್ನು ನಾವು ನೋಡಿ ಕೇಳಿ ತಿಳ್ಕೊಳ್ಳಿಕ್ಕೆ ನಮಗೂ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿನಗಳಲ್ಲಿ ಇದು ಏನು ನಾವು ಕಂಪ್ಯೂಟರ್ ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಮುಳುಗಿದ್ದೀವಿ. ಈ ದಿನಮಾನಗಳಲ್ಲೂ ಕೂಡ ಭಗವಂತನ ಒಂದು ಇಲ್ಲಿ ಸ್ವರೂಪ ಪ್ರತ್ಯಕ್ಷ ಆಗಿತ್ತು. ಹಿಂದೆ ಭಗವಂತ ಏನು ಪರಮಾತ್ಮ ಇಲ್ಲಿ ಭೂಮಿ ಮೇಲೆ ಯಾವ ರೀತಿ ಒಂದೊಂದು ಅವತಾರದಲ್ಲಿ ನಮಗೆ ಪ್ರತ್ಯಕ್ಷರಾಗಿ ಮಾರ್ಗದರ್ಶನ ಆಶೀರ್ವಾದ ನೀಡಿದರೆ ಅದನ್ನು ನಾವು ನೆನಪು ಮಾಡಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಆದರೂ ಕೂಡ ನಾನು ತಡವಾಗಿ ಬಂದೆ. ಅಕ್ಕವರು ಇದರ ಒಂದು ಏನು ರಾಮನ ಒಂದು ಜೀವನ ಚರಿತ್ರೆ, ರಾವಣ ರಾಜ್ಯ ಯಾವ ರೀತಿ ಇತ್ತು, ಆ ರಾವಣ ರಾಜ್ಯದಿಂದ ಏನು ಸೀತಾಮಾತೆಯ ಒಂದು ಅಪಹರಣ ಆಗಿತ್ತು, ಆ ಸನ್ನಿವೇಶಗಳನ್ನು ತಾವು ತಮ್ಮ ಮುಂದೆ ಹೇಳಿದ್ದಾರೆ ಅಂತ ಬಂದರೆ ನಾವು ಲೇಟಾಗಿ ಬಂದರೂ ಅದನ್ನು ಕೇಳಿಲ್ಲ. ಆದರೆ ಲಾಸ್ಟ್ ಕೊನೆಗೆ ಬಂದರಾದರೂ ಕೂಡ ವಿಸ್ತಾರವಾದ ಮಾಹಿತಿ ಮುಗಿದಂತ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಭಗವಂತನ ಮನೆಗೆ ಬಂದಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ವಿದೇಶದಲ್ಲಿ ನಮ್ಮ ಭಾರತೀಯರು ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕೂಡ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಓಂ ಶಾಂತಿ.